ದುರುದ್ದೇಶದಿಂದ ನನ್ನನ್ನ ಬಂಧಿಸಲಾಗಿದೆ, ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡಲಾಗಿದೆ. ರೇವಣ್ಣ ಅವರ ಮಾತಿದು. ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನ ಮಾಡಲಾಗಿದೆ, ದುರುದ್ದೇಶದಿಂದ ಬಂಧನ ಮಾಡಲಾಗಿದೆ ಅಂತ ರೇವಣ್ಣ ಅವರು ಮಾತನಾಡಿದ್ರು ಮಾಧ್ಯಮಗಳಿಗೆ. ಆಗಿರುವಂತಹ ಪ್ರಕರಣ ನನ್ನ ವಿರುದ್ಧದ ಷಡ್ಯಂತ್ರ, ರಾಜಕೀಯ ಷಡ್ಯಂತ್ರವನ್ನ ಮಾಡಲಾಗಿದೆ ಅಂತ ಎಚ್.ಡಿ. ರೇವಣ್ಣ ಮಾತನಾಡಿದ್ರು. ಎಲ್ಲವೂ ಕೂಡ ದುರುದ್ದೇಶವಾಗಿದೆ, ದುರುದ್ದೇಶದಿಂದ ನನ್ನನ್ನು ಬಂಧಿಸಲಾಗಿದೆ ಅಂತ ರೇವಣ್ಣ ಅವರು ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಮಾತನಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಬಂದಿದ್ದಾರೆ ಬೌರಿಂಗ್ ಹಾಸ್ಪಿಟಲ್ಗೆ. ಅಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ರು ಎಚ್.ಡಿ. ರೇವಣ್ಣ. ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡಲಾಗಿದೆ, ದುರುದ್ದೇಶ ಪೂರ್ವಕವಾಗಿ ನನ್ನನ್ನ ಬಂಧನ ಮಾಡಲಾಗಿದೆ, ನನ್ನ ವಿರುದ್ಧದ ಆರೋಪಗಳೆಲ್ಲವೂ ಕೂಡ ಸುಳ್ಳು. ಬೌರಿಂಗ್ ಆಸ್ಪತ್ರೆಯ ಬಳಿಯಲ್ಲಿ ರೇವಣ್ಣ ಅವರ ಆರೋಪ ಇದೆ. ಎಲ್ಲ ಆರೋಪಗಳು ಕೂಡ ಸುಳ್ಳಾಗಿದೆ. ಬೌರಿಂಗ್ ಆಸ್ಪತ್ರೆಯ ಬಳಿಯಲ್ಲಿ ಎಚ್.ಡಿ. ರೇವಣ್ಣ ಅವರ ಗಂಭೀರ ಆರೋಪ ಇದು. ಯಾವುದೇ ಸಾಕ್ಷ್ಯ ಇಲ್ಲದೆ ನನ್ನನ್ನು ಬಂಧಿಸಿದ್ದಾರೆ, ದುರುದ್ದೇಶದಿಂದ ಬಂಧನ ಮಾಡಲಾಗಿದೆ. ರೇವಣ್ಣ ಅವರ ಮಾತಿದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.